ಕೆರೆಯ ಕಟ್ಟೆ ಮೇಲೆ ಆಯ ತಪ್ಪಿ ಒಳಗೆ ಬಿದ್ದಿರೋ ಕಾರು. ಕೆರೆಗೆ ಬಿದ್ದಿರುವ ಕಾರ್ ನೋಡಲು ಜಮಾಯಿಸಿರುವ ನೂರಾರು ಜನರು. ಅಲ್ಲೇ ಕೆರೆಯ ಒಳಗೆ ಇಳಿದು ಪರಿಶೀಲನೆ ನಡೆಸ್ತಾ ಇರೋ ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಪೊಲೀಸರು. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಕೋಲಾರ ತಾಲೂಕು ಮುದುವಾಡಿ ಗ್ರಾಮದ ಬಳಿ. ಕಳೆದ ಶನಿವಾರ ರಾತ್ರಿ 1:30 ಸುಮಾರಿನಲ್ಲಿ ಕೋಲಾರ ತಾಲೂಕು ತೊರಾಂಡಹಳ್ಳಿ ಗ್ರಾಮದ ಕಡೆಗೆ ಹೋಗ್ತಾ ಇದ್ದ ಕಾರು ಕೆರೆಗೆ ಬಿದ್ದ ಪರಿಣಾಮ ಕಾರ್ನಲ್ಲಿದ್ದ ತೊರಾಂಡಹಳ್ಳಿ ಗ್ರಾಮದ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷ ಟಿ.ಎಂ. ವೆಂಕಟೇಶ್ ಮೃತಪಟ್ಟಿದ್ದಾರೆ. ಅಂದಹಾಗೆ ಸೋಮವಾರದಿಂದ ಕೋಲಾರದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘ ಹಾಗೂ ಸಿಪಿಎಂ ಪಕ್ಷದ ರಾಜ್ಯ ಸಮಾವೇಶ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಕಳೆದ ರಾತ್ರಿ 1 ಗಂಟೆಯವರೆಗೂ ಜಿಲ್ಲಾಧ್ಯಕ್ಷ ಕಾಮ್ರೇಡ್ ವೆಂಕಟೇಶ್ ಹಾಗೂ ಹಲವು ಕಾರ್ಯಕರ್ತರು ನಗರದಲ್ಲಿ ಬ್ಯಾನರ್ ಬಂಟಿಂಗ್ಸ್ ಗಳನ್ನ ಕಟ್ಟಿ ನಂತರ ವೆಂಕಟೇಶ್ ತಮ್ಮದೇ ಇಂಡಿಕಾ ಕಾರ್ನಲ್ಲಿ ತಮ್ಮೂರು ತೊರಾಂಡಹಳ್ಳಿ ಕಡೆಗೆ ಹೊರಟಿದ್ದಾರೆ. ಈ ವೇಳೆ ಮುದುವಾಡಿ ಗ್ರಾಮದ ಬಳಿ ಬರ್ತಾ ಇರುವಾಗ ತಿರುವಿನಲ್ಲಿ ಕಾರ್ಗೆ ಯಾವುದೋ ವಾಹನ ಡಿಕ್ಕಿ ಹೊಡೆಯಿತೋ ಅಥವಾ ಆಯ ತಪ್ತೋ ಗೊತ್ತಿಲ್ಲ. ವೆಂಕಟೇಶ್ ಅವರು ಚಲಾಯಿಸ್ತಾ ಇದ್ದ ಕಾರು ಕೆರೆಗೆ ಬಿದ್ದಿದೆ. ವೆಂಕಟೇಶ್ ಕಾರ್ನಿಂದ ಹೊರಬರೋ ಪ್ರಯತ್ನ ಮಾಡಿದ್ದಾರೆ, ಆದರೂ ಪ್ರಯೋಜನ ಆಗಿಲ್ಲ. ವೆಂಕಟೇಶ್ ಕಾರ್ನಲ್ಲೇ ಮೃತಪಟ್ಟಿದ್ದಾರೆ. ಇನ್ನು ಕಾರು ಅಪಘಾತವಾಗಿ ಕೆರೆಗೆ ಬಿದ್ದಿರುವ ವಿಷಯ ಬೆಳಿಗ್ಗೆ 9 ಗಂಟೆಯವರೆಗೂ ಯಾರಿಗೂ ತಿಳಿದಿಲ್ಲ. ಈ ವೇಳೆ ವೆಂಕಟೇಶ್ ರಾತ್ರಿ ಮನೆಗೆ ಅಂತ ಹೋದವರು ಮನೆಗೆ ತಲುಪಿಲ್ಲ. ಅವರ ಮೊಬೈಲ್ ಕೂಡ ಕೆಲಸ ಮಾಡ್ತಾ ಇಲ್ಲ ಎಂದು ಹುಡುಕಾಡುವ ವೇಳೆ ವೆಂಕಟೇಶ್ ಅವರ ಕಾರಿನ ಮುಂಭಾಗದ ನಂಬರ್ ಪ್ಲೇಟ್ ಇದ್ದ ಮಡ್ಗಾರ್ಡ್ ಕೆರೆಯ ಕಟ್ಟೆ ಮೇಲೆ ಬದಿಯಲ್ಲಿ ಬಿದ್ದಿತ್ತು. ಅದನ್ನ ನೋಡಿದ ಕೆಲವರು ಕೆರೆಯಲ್ಲಿ ನೋಡಲಾಗಿ ಕಾರ್ನಿಂದ ಡೀಸೆಲ್ ಲೀಕ್ ಆಗ್ತಾ ಇರೋದು ಕಂಡು ಬಂದಿದೆ. ಈ ವೇಳೆ ಅನುಮಾನಗೊಂಡ ಸ್ಥಳೀಯರು ಕೋಲಾರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ವಿಷಯ ತಿಳಿಸಿದ ನಂತರ ಸ್ಥಳಕ್ಕೆ ಬಂದ ಗ್ರಾಮಾಂತರ ಠಾಣಾ ಪೊಲೀಸರು ಅಗ್ನಿಶಾಮಕ ಸಿಬ್ಬಂದಿ ಪರಿಶೀಲನೆ ನಡೆಸಿದಾಗ ಕೆರೆಯಲ್ಲಿ ಕಾರ್ ಹಾಗೂ ವೆಂಕಟೇಶ್ ರವರ ಶವ ಇರೋದು ತಿಳಿದು ಬಂದಿದೆ. ಹಿಂದಕ್ಕೆ ಬನ್ನಿ. ನಾವು ಏನು ಕಾಣಿಸ್ತಾನೆ ಇಲ್ಲ. ಅವ್ರಿಗೆ ಸರ್ ಎಲ್ಲ ಹಿಂದೆ ಬಂದೆ. ವೆಂಕಟೇಶ್ ಅವರು ಇಲ್ಲಿ ಕಾರಣವನ್ನು ಈಗಾಗಲೇ ಅಗ್ನಿಶಾಮಕ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಮುಂದಾಗಿರ್ತಕ್ಕಂಥದ್ದು ನೋಡೋದಾದ್ರೆ ಕಾರು ಇನ್ನು ಹಲವು ವರ್ಷಗಳಿಂದ ಈ ರಸ್ತೆ ಕಿರಿದಾಗಿದ್ದು ಕೆರೆಗೆ ತಡೆಗೋಡೆ ಇಲ್ಲದೆ ಇರೋದು ಈ ಅಪಘಾತಕ್ಕೆ ಕಾರಣ. ಒಂದು ವೇಳೆ ತಡೆಗೋಡೆ ಇದ್ದಿದ್ರೆ ವೆಂಕಟೇಶ್ ಸಾವು ಆಗ್ತಾ ಇರಲಿಲ್ಲ ಅನ್ನೋ ಮಾತುಗಳು ಕೇಳಿಬಂದಿದೆ.
ಒಟ್ನಲ್ಲಿ ತಮ್ಮ ಜೀವನದ ಉದ್ದಕ್ಕೂ 10 ಹೋರಾಟಗಳನ್ನು ಮಾಡಿ 10 ಸಮಸ್ಯೆಗಳಿಗೆ ಪರಿಹಾರ ಕೊಡಿಸಿದ ವೆಂಕಟೇಶ್ ಅವರು ಮುದುವಾಡಿ ಕೆರೆ ಕಟ್ಟೆಯ ಮೇಲೆ ತಡೆಗೋಡೆ ಇಲ್ಲದ ಸಮಸ್ಯೆಯಿಂದಲೇ ತಾವು ಸಾವಿಗೆ ಈಡಾಗಿದ್ದಾರೆ. ಅವರ ಸಾವಿನ ಮೂಲಕವಾದರೂ ಮುದುವಾಡಿ ಕೆರೆಗೆ ತಡೆಗೋಡೆ ನಿರ್ಮಾಣ ಮಾಡಿ ಮುಂದೆ ಆಗಬಹುದಾದ ಅಪಘಾತಗಳಿಗೆ ಶಾಶ್ವತ ಪರಿಹಾರ ಸೂಚಿಸುವ ಮೂಲಕ ಹೋರಾಟಗಾರನ ಸಾವಿಗೆ ನ್ಯಾಯ ಒದಗಿಸಬೇಕಾಗಿದೆ ಅನ್ನೋ ಮಾತುಗಳು ಕೇಳಿಬಂದಿವೆ. NM ಸುರೇಶ್, MM TV, ಶ್ರೀನಿವಾಸಪುರ.